ಮೂಡಬಿದ್ರೆಯಲ್ಲಿ ನಡೆದಂಥ ಘಟನೆಯ ಬಗ್ಗೆ ಇವತ್ತು ನನ್ನನ್ನು ಕೆಲವು ಸಂತ್ರಸ್ತೆಯರು ಭೇಟಿ ಮಾಡಿದರು. ಅವರು ಮತ್ತು ನಮ್ಮ ವುಮೆನ್ ಕಮಿಷನ್ ಅಧ್ಯಕ್ಷರು ಚೇರ್ಮನ್ ಅವರ ಜೊತೆಯಲ್ಲಿ ಅವರೆಲ್ಲ ಭೇಟಿ ಮಾಡಿದರು. ಅವರ ಏನು ನಡೆದಂಥ ಘಟನೆಗಳನ್ನು ಅವರೆಲ್ಲ ನನಗೆ ತಿಳಿಸಿದ್ದಾರೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗಾಗಲೇ ನಾವು ಆ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಸಸ್ಪೆಂಡ್ ಮಾಡಿ ವರದಿಯನ್ನು ಕೊಡಬೇಕು ಸರ್ಕಾರಕ್ಕೆ ಅಂತೇಳಿ ನಾನು ಕೇಳಿದ್ದೇನೆ. ಆದರೆ ಇವತ್ತು ಅವರ ಅನೇಕ ಇನ್ಸಿಡೆಂಟ್ಗಳೇನು ಅವರು ಹೇಳಿದ್ದಾರೆ, ಅದರ ಆಧಾರದ ಮೇಲೆ ಇದನ್ನು CIDಯಿಂದ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಸೂಚನೆಯನ್ನು ನಮ್ಮ DGP IGP ಅವರಿಗೆ ಕೊಟ್ಟಿದ್ದೇನೆ. ಅದನ್ನು CIDಯಿಂದ ತನಿಖೆ ಮಾಡಿಸ್ತೇವೆ. ಅಲ್ಲಲ್ಲ, ಸಸ್ಪೆಂಡ್ ಮಾಡಿದಾರಲ್ಲ, ಸಸ್ಪೆಂಡ್ ಮಾಡಿರೋದೇ ಇಮಿಡಿಯೇಟಾಗಿ ಮಾಡಿರೋದೇ ಆ್ಯಕ್ಷನ್ನು. ಆಮೇಲೆ ವರದಿಯನ್ನು ಕೊಡಬೇಕು ಅಂತ ಕೇಳಿದ್ದು, ಆ ವರದಿಯನ್ನು ಕೊಡ್ತಾರೆ. ಆದರೆ ನಾವು ಇವತ್ತು ಅವರ ವಿಚಾರಗಳನ್ನೆಲ್ಲ ನಾನು ಕೇಳಿದ ಮೇಲೆ ಬಹುಶಃ ಇದನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತೇಳಿ ನಾನು CIDಗೆ ಕೊಡಿಸಿದ್ದೇನೆ. CID ತನಿಖೆ ಆದಮೇಲೆ ನಮಗೆ ಸತ್ಯಾಂಶ ಹೊರಗಡೆ ಬರುತ್ತೆ. ಅದೆಲ್ಲ ತನಿಖೆ ಮಾಡುವಾಗ ಅದೆಲ್ಲ ಹೊರಗಡೆ ಬರುತ್ತೆ. ಇದ್ದಾರೆ ಗೊತ್ತಿಲ್ಲ, ಇದ್ದಾರೋ ಇಲ್ವೋ ಅಥವಾ ಇನ್ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ತನಿಖೆ ಮಾಡ್ತಾರೆ. ತನಿಖೆಯಲ್ಲೇ ಗೊತ್ತಾಗುತ್ತೆ. ಅದಕ್ಕೆ CID ತನಿಖೆಗೆ ಆದೇಶ ಮಾಡಿದ್ದೇನೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮ್ಯಾಂಡೇಟೇ ಬೇರೆ ಇರುತ್ತೆ. ಜನಸಮುದಾಯದ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಅವ್ರಿಗೆ ಮಾಡ್ತಾರೆ. ಇಂಥದ್ದೆಲ್ಲ ಅವರನ್ನು ಭೇಟಿ ಮಾಡಿ ಹೇಳಿ ಅವರ ಅನಿಸಿಕೆಗಳನ್ನ ಕೇಳಿಕೊಂಡು ಅವ್ರು ಮಾಡ್ತಕ್ಕಂಥದ್ದು ನಾನಂತೂ ಎಲ್ಲೂ ನೋಡಲಿಲ್ಲ. ಆದರೆ ಅವ್ರದ್ದೇ ಆದಂಥ ತೀರ್ಮಾನಗಳು ಇರುತ್ತೆ. AICCನವರು ಅವ್ರದ್ದೇ ಆದಂಥ ವರದಿಗಳನ್ನು ತಗೊಳ್ತಾರೆ, ಆ ನಂತರ ತೀರ್ಮಾನಗಳನ್ನು ಮಾಡ್ತಾರೆ. ಅಥವಾ ಸ್ವಾಮೀಜಿಗಳು ಭಾಳ ಜನ ಹೇಳಿದ್ದಾರೆ, ಈಗಾಗಲೇ ಭಾಳ ಜನ DK ಶಿವಕುಮಾರ್ ಅವರು ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಬೇರೆ ಬೇರೆ ಸ್ವಾಮೀಜಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದೆಲ್ಲ ನಮ್ಮ ಸಾರ್ವಜನಿಕವಾಗಿ ಬರ್ತಕ್ಕಂಥ ಅಭಿಪ್ರಾಯಗಳು.